ನನ್ನ ನೋಡಿ ಇಂಥ ಬಂಗಾರದಂಥ ಹುಡುಗಿ ಸ್ಮೈಲ್ ಕೊಟ್ಟ ಯಾರು ಕೇಳ್ಬೇಕು. ಸ್ಮೈಲ್ ಮಾಡಿದ್ರಲ್ರಿ, ಯಾಕ್ರಿ? ಯಾವ್ರಿ ನಿಮ್ದು? ನಮ್ದು ಬೆಳಗಾವಿ ರೀ. ಹೌದ್ರಿ, ಸ್ಮೈಲ್ ಮಾಡಿದ್ರಲ್ಲ ಅದಕ್ಕೆ ವಾಪಸ್ ಬಂದು ನಿಮ್ಮ ಕೈ ಹಿಡಿದ್ರಿ. ಹಾಂ ಹೌದ್ರಿ, ನಿಮ್ಮ ವಾಕ್ ನನಗೆ ಭಾಳ ಇಷ್ಟ ಆಯ್ತು ಅದಕ್ಕೆ ಸ್ಮೈಲ್ ಮಾಡಿದೆ ರೀ. ಹೌದು, ನಾನು ವಾಕಿಂಗ್ ಆಟ ಇಷ್ಟ ಆಯ್ತು ರೀ. ಹೌದ್ರಿ, ಹಂಗಾದ್ರೆ ನಿಮ್ಮ ಪರಿಚಯ ಇವತ್ತು ಆಯ್ತು ರೀ. ಇಲ್ಲಿ ದೇವಸ್ಥಾನ ಹತ್ರ ಕೂತು ಮಾತಾಡೋಣ ಬರಲ್ಲ, ಸಾಯಿಬಾಬನ ಗುಡಿ ಮುಂದೆ. ನಡೀತದೆ. ಬರ್ರಿ, ಇಲ್ಲೇ ಕುಂಡ್ರನ್ ಬರ್ರಿ, ಬಾಕಿನ ಮೇಲೆ. ಅಲ್ಲ, ನಮ್ಮ ತಂಗಿ ವಾಕಿಂಗ್ ಅಂತ ಈ ಕಡೆನ ಬರ್ತಾಳ. ಬೆಳಗ್ಗೆ 7ಕ್ಕೆ ಬಂದಕ್ಕೆ 12 ಆದ್ರೂ ಮನೆಗೆ ಬರಂಗಿಲ್ಲ. ಎಲ್ಲಿ ಹೋಗ್ತಾಳ, ಏನು ಮಾಡ್ತಾಳ ಅದಾಗ ಗೊತ್ತಾಗೋದು. ಬರೋದಾರ ಈ ಕಡೆನ ಬಂದಿರ್ತಾಳ. ಇವತ್ತೇನಾರ ಆಗಲಿ, ಈಗ ಎಲ್ಲಿ ಹೋಗ್ತಾಳ, ಏನು ಮಾಡಕತ್ತಾಳ ಇದನ್ನು ಕಂಡು ಹಿಡ್ಯಾಕಬೇಕು. ಎಲ್ಲಿ ಹೋಗ್ತಾಳ ಅನ್ನೋದು ಗೊತ್ತಾಗೋದು. ಇವತ್ತು ಬೇಕಾದಾಗಲಿ ಆಕೆ ಎಲ್ಲಿ ಹೋಗ್ತಾಳ, ಏನು ಮಾಡ್ತಾಳೆ ಇವತ್ತು ಕಂಡು ಹಿಡ್ಯಾಕಬೇಕು. ಇವತ್ತೇನಾರ ಆಗಲಿ ಕಂಡು ಹಿಡದೇ ಹಿಡಿತೀನಿ. ಬರ್ರಿ, ಇದು ದೇವಸ್ಥಾನ ಐತ್ರಿ, ಇಲ್ಲಿ ಕುಂಡ್ರಿ ಮಾತಾಡೋಣ್ರಿ. ಅಂದಾಗ ಏನು ಜಾಬ್ ಮಾಡ್ತೀರಿ ನೀವು? ನನ್ನ ಜಾಬ್ ರೀ, ಹೆಂಗೆ ಹೇಳಿದವ್ರಿಗೆ ಹೋಗಿ ಬಿಡ್ರಿ, ನನ್ನ ಜಾಬ್ ಇರಲ್ರಿ. ನೀವೇನು ಮಾಡ್ತೀರಿ? ನಾ ಅಕೌಂಟೆಂಟ್ ಅಂತ ವರ್ಕ್ ಮಾಡ್ತೀನಿ ರೀ. ಓ, ತಿಂಗಳ ಎಷ್ಟು ಬರ್ತದೆ ರೀ ಪೇಮೆಂಟ್? ಸಾಕಾಗೋಷ್ಟು ಬಂದ ಬರ್ತೈತೆ ರೀ. ಹೌದ್ರಿ, ಅಂದಂಗ್ರಿ ನೀವೇನು ಜಾಬ್ ಮಾಡ್ತೇನೆ ಅಂತ ಹೇಳಿಲ್ಲ ರೀ ನನಗೆ. ನನ್ನ ಜಾಬ್ ರೀ, ಅದನ್ನೇನು ಮಾಡ್ತೀರಿ ಬಿಡ್ರಿ, ಅದು ಹೇಳಾರ್ದಂಥ ಜಾಬ್ ಐತ್ರಿ ನಂದು. ಅಲ್ಲ ರೀ, ವೃತ್ತಿ ಹೇಳಲಿಕ್ಕೆ ಏನು ಪ್ರಾಬ್ಲಮ್ ರೀ? ನೀವು ವೃತ್ತಿ ಹೇಳಕ್ಕೆ ಏನು ಪ್ರಾಬ್ಲಮ್ ಅಂತ ಕೇಳ್ತೀರಿ, ನಿಮ್ಮದು ಬರೋಬ್ಬರಿ ಐತ್ರಿ. ಆದ್ರೆ ಕೆಲವೊಂದಿಷ್ಟು ಸಮಾಜದೊಳಗೆ ನಾವು ಮಾಡೋ ಜಾಬ್ ಅದು ಕೇಳಿದ್ರಂದ್ರೆ ರೀ, ಕೆಲವೊಂದು ಜನರಿಗೆ ಆಗಂಗೆ ಇಲ್ಲ ರೀ. ಕೆಲವೊಬ್ರು ಅಸಹ್ಯ ಪಡಿತಾರೆ, ಕೆಲವೊಬ್ಬರು ನಾವು ಇಂಥವ್ರಿ ಅಂತ ಇಂಥ ಜಾಬ್ ಮಾಡ್ತೀನಿ ಅಂದಾಗ ಟಕ್ಕತ್ತೆ ಎದ್ದು ಹೋಗ್ತಾರೆ. ಅದ್ರ ಸಂಬಂಧ ಆ ವೃತ್ತಿ ಬದ್ದಲ್ಲಿ ಹೇಳಕ್ಕೆ ಒಂದು ಸ್ವಲ್ಪ ನಾವು ಹಿಂಜರಿತೀನಿ ಅಷ್ಟೇ ರೀ. ಇದನ್ನು ಬಿಟ್ಟರೆ ಬೇರೆ ಏನಿಲ್ಲ ರೀ. ಅಲ್ಲ ರೀ, ನಾವು ದುಡಿದು ತಿನ್ನೋ ಜಾಬ್ ಹೇಳಲಿಕ್ಕೆ ಏನು ಪ್ರಾಬ್ಲಮ್ ರೀ? ನೀವು ಹೇಳೋದು ಬರೋಬ್ಬರಿ ರೀ, ಆದ್ರೆ ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ ರೀ ನಿಮ್ಮ ಮುಂದೆ. ನೀವು ನೋಡಿದ್ರೆ ದೊಡ್ಡ ಮಹಾರಾಜನ ಮನೆತನದವ್ರು ಇದ್ದಂಗೆ ಕಾಣಿಸ್ತೀರಿ. ಅದ್ರ ಸಂಬಂಧ ಆ ಜಾಬಿನ ಹೆಸರು ನಿಮ್ಮ ಮುಂದೆ ಹೇಳಕ್ಕೆ ಸ್ವಲ್ಪ ಭಯ ಆಗ್ಲಾಗತೈತ್ರಿ ಅಷ್ಟೇ ರೀ. ಮತ್ತೆ ಇದನ್ನು ಬಿಟ್ಟರೆ ಏನಿಲ್ಲ ರೀ. ಇಲ್ಲಿ ರೀ, ಹೇಳ್ರಿ, ನಾನೇನು ಆ ರೀತಿ ತಿಳ್ಕೊಳ್ಳೋದಿಲ್ಲ ರೀ. ನೋಡ್ರಿ, ನೀವು ಏನು ಜಾಬ್ ಮಾಡ್ತೀರಿ ಹೇಳಲಿಕ್ಕೆ ಬೇಕು ರೀ, ಇಲ್ಲಾಂತಂದ್ರೆ ನಾ ಇಲ್ಲಿಂದ ಎದ್ದೇ ಹೋಗೋದಿಲ್ಲ ರೀ. ಏನು ಮಾಡ್ತೀರಿ ಬಿಡ್ರಿ, ನಮ್ಮ ಜಾಬ ಭಾಳ ಒಂಥರ ವಿಚಿತ್ರ ಐತ್ರಿ. ಮೇಲ್ನೋಟಕ್ಕೆ ಚಂದ ಕಾಣ್ತೈತೆ ರೀ, ಆದ್ರೆ ಒಳಗೆ ಹೋದ್ರೆ ಏನೂ ಇಲ್ಲ ಬಿಡ್ರಿ. ಅದ್ರೊಳಗೆ ನೋಡ್ಲಾಕ ಮಾತ್ರ ಬೆಸ್ಟ್, ಸೂಪರ್ 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 ಅಂತಾರೆ ರೀ. ಆದ್ರೆ ನಮ್ಮ ಜಾಬಿನ ಹಿಂದೆ ಹೋದ್ರೆ ಒಂಥರ ಏನೋ ಅನಿಸ್ತೈತಿ. ಹೋಗ್ಲಿ ಬಿಡ್ರಿ ಅಮ್ಮವ್ರ, ನೀವು ನನ್ನ ಸಂಬಂಧ ಆದರೂ ಹೇಳ್ರಿ. ನಿಮ್ಮ ಸಂಬಂಧ ಹೇಳ್ತೀನಿ ರೀ, ನೀವೇನೂ ತಪ್ಪು ತಿಳ್ಕೊಬಾರ್ದು ರೀ. ಇಲ್ಲ ರೀ, ನಾ ಯಾಕೆ ತಪ್ಪು ತಿಳ್ಕೊಂಡು? ತಪ್ಪು ತಿಳ್ಕೊಳಂಗಿಲ್ಲ ಅಂತ ಅಂದ್ರಲ್ಲ, ಇಷ್ಟು ಸಾಕ್ರಿ ನನಗೆ. ನಾ ರೀ ಅದು ಯಾಕ್ರಿ ಇಷ್ಟಕ್ಕೆ ಭಯ ಪಡತ್ತೀರಿ? ಭಯ ಅಲ್ರಿ, ಅಂದ್ರೆ ನಿಮ್ಮ ಮುಂದೆ ಹೇಳಿದ್ರೆ ನೀವೆಲ್ಲಿ ಅಸಹ್ಯ ಪಡಿತೀರ ಅಂತೇಳಿ ನನಗೆ ಭಯ ರೀ. ನನ್ನ ಜಾಬ್ ಬಂದ್ರಿ, ನಾನು ಕರ್ನಾಟಕದೊಳಗೆ ನಾವೊಬ್ಬ ಕಲಾವಿದ ರೀ.
ಅಯ್ಯೋ ನೀವು ಕಲಾವಿದ್ರ? ಅಯ್ಯೋ ನನಗೆ ಕಲಾವಿದ್ರಂದ್ರೆ ತುಂಬ ಇಷ್ಟ ರೀ. ನಿಮ್ಗೇನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ರೀ. ನಮ್ಮ ಅಪ್ಪ ಅವ್ವ ತೀರ್ ಹೋದ್ರು, ಆದರೂ ಅವರು ಇಬ್ಬರು ಕಲಾವಿದ್ರೇ. ಹೌದ್ರಾ? ಹಾಂ ನೋಡ್ರಿ ಕಲಾವಿದರೆ. ನಮ್ಮ ತಂದೆ ತಾಯಿನೂ ಕಲಾವಿದರೆ ರೀ. ನಾ ಸಣ್ಣವಳಿದ್ದಾಗ ತೀರ್ಕೊಂಡು ಹೋದ್ರಿ. ಸೊ ಅವಾಗಿಂದನೂ ನನಗೆ ಈ ಕಲಾವಿದ್ರಂದ್ರೆ ತುಂಬ ಇಷ್ಟ ರೀ. ಬಟ್ ಏನು ಮಾಡೋದ್ರಿ, ನಮ್ಮ ಮನೆಯೊಳಗೆ ನಮ್ಮ ಅಣ್ಣ ಒಬ್ರು ಇದ್ದಾರೆ ರೀ. ಅವರಿಗೆ ಈ ಕಲೆ ಇದೆಲ್ಲ ಇಷ್ಟ ಆಗೋದಿಲ್ಲ ರೀ ಅವ್ರಿಗೆ. ನೀವು ಹೇಳಿದ್ದೇ ಕರೆಕ್ಟ್ ರೀ. ಯಾಕಂತಂದ್ರೆ ಒಂದು ಕಲೆಗಾರನ್ನ ನೋಡೋ ರೀತಿ ಬೇರೆನೇ ಇರುತ್ತೆ ರೀ ಸಮಾಜದಲ್ಲಿ. ಅದಕ್ಕೆ ನೀವು ಮುಜುಗರ ಪಡ್ತಿರ್ಬೇಕು ರೀ. ಅದು ಗೊತ್ತಾಗುತ್ತೆ ರೀ ನಿಮ್ಮ ಭಾವನೆಯಲ್ಲಿ, ಮಾತಲ್ಲಿ. ಬಟ್ ಇರಲಿ ರೀ ಅದೆಲ್ಲ. ಯಾಕಂತಂದರೆ ಎಲ್ಲರದ್ದು ಒಂದು ವೃತ್ತಿ ಇದ್ದೇ ಇರುತ್ತೆ. ಎಲ್ಲನೂ ನನಗೂ ಅದರಲ್ಲಿ ಇಂಟ್ರೆಸ್ಟ್ ಇದೆ. ಸೊ ರೀ ನಾನು ನಿಮ್ಗೆ ಒಂದು ಮಾತು ಕೇಳ್ತೀನಿ ರೀ. ನೀವು ಇಲ್ಲ ಅನ್ಬಾರ್ದ್ರಿ, ನಡೆಸ್ಕೊಡ್ಬೇಕು ರೀ. ಒಂದು ಮಾತಂದ್ರೆ ಏನು ಮಾತು ರೀ? ನನ್ನ ಮನಸ್ಸಿನ ಮಾತು ರೀ. ಮನಸ್ಸಿನ ಮಾತ್ರ? ಆಯ್ತು ರೀ, ಕೇಳ್ರಿ. ನನ್ನ ಮನಸ್ಸಿನ ಮಾತು ಕೇಳಿದ್ರಲ್ಲ, ನಂಗೆ ಕಲಾವಿದ್ರಂದ್ರೆ ತುಂಬ ಇಷ್ಟ ರೀ. ಕಲಾವಿದ್ರೆ ನಾನು ಅಂದ್ಕೊಂಡಿದ್ದೆ ನನ್ನ ಮದುವೆ ಆಗ್ಲಿಕ್ಕೆ ಕಲಾವಿದ್ರು ಸಿಗ್ತಾರೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ರೀ. ಆದ್ರೆ ಇವತ್ತು ನೀವು ಸಿಕ್ಬಿಟ್ರಿ, ನಂಗೆ ತುಂಬ ಖುಷಿ ರೀ. ಖುಷಿ ಇರಲಿ, ಆದ್ರೆ ನೀವು ಮನಸ್ಸಿನ ಮಾತು ಹೇಳ್ತೀನಿ ಅಂದಿದ್ರಲ್ಲ, ನಿಮ್ಮ ಮನ್ಯಾಗ ಏನು ಪ್ರಾಬ್ಲಮ್ ಐತೇನ್ರಿ ಕಲಾವಿದ್ರು? ಹಾಂ, ನಮ್ಮ ಅಣ್ಣನ ಸ್ವಲ್ಪ ಪ್ರಾಬ್ಲಮ್ ಇದೆ ರೀ. ಅವ್ರಿಗೆ ಕಲಾವಿದ್ರದ ಅಂದ್ರೆ ಒಟ್ಟು ಲೈಕ್ ಆಗೋದಿಲ್ಲ ರೀ ಅವ್ರಿಗೆ. ಹಾಂ, ನಾ ಹೇಳಿನಿಲ್ರಿ ಕಲಾವಿದ್ರು ಅಂದ್ರೆ ಒಬ್ಬೊಬ್ರು ಸೇರಂಗಿಲ್ಲ ಅಂತೇಳಿ. ಅದಕ್ಕೆ ನಾ ಹೇಳಕ್ಕೆ ವಿಚಾರ ಮಾಡತ್ತೀನಿ. ಹೋಗ್ಲಿ ಬಿಡ್ರಿ, ನಿಮ್ಮ ಮನಸ್ಸಿನ ಮಾತು ಹೇಳ್ರಿ ನನಗೆ. ಅದಕ್ಕೆ ನೀವು ಹ್ಞೂ ಅಂದ್ರೆ ನಾವು ಮದ್ವೆ ಆಗ್ಬೋದ್ರಿ? ಯಾಕ್ರಿ ಸುಮ್ಮನದ್ರಿ? ಯಾಕೆ ನನ್ನ ಮದ್ವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ರೀ? ಇಷ್ಟ ಇಲ್ಲ ಅಂತಂದ್ರೆ ಇರಲಿ, ನೋ ಪ್ರಾಬ್ಲಮ್. ಹಂಗೇನಿಲ್ರಿ, ಆದ್ರೆ ನಿಮ್ಮ ಅಣ್ಣಾಗ ಕಲಾವಿದ್ರು ಅಂದ್ರೆ ಇಷ್ಟ ಇಲ್ಲ ಅಂದ್ರಲ್ಲ, ಅದಕ್ಕೆ ನಾಳೆ ಮದುವೆ ಆದಮೇಲೆ ನಿಮ್ಮ ಅಣ್ಣಗೆ ಗೊತ್ತಾಯ್ತು ಅಂದ್ರೆ ನಾವು ಕಲಾವಿದ್ರು ಅನ್ನೋದು ಅವ್ರು ನಿಮಗೆ ಸೇರಲಿಲ್ಲ ಅಂದ್ರೆ ನೀವು ನೋಡಿದ್ರೆ ಬಂಗಾರದ ಗಿಣಿಗತಿ ಅದಿರಿ. ಒಬ್ಬ ಕಲಾವಿದನ ಮದುವೆಯಾಗಿ ಏನು ಮಾಡ್ತೀರಿ? ಅದಕ್ಕೆ ವಿಚಾರ ಮಾಡಾಕತ್ತೀನಿ ರೀ. ಹಂಗೇನಿರಲ್ಲ ರೀ. ನೋಡ್ರಿ, ಅವರಿಗೆ ಕಲಾವಿದ್ರಂದ್ರೆ ಇಷ್ಟ ಇಲ್ಲ ರೀ, ಆದ್ರೆ ನನಗಿದೆ ಅಲ್ಲ ರೀ. ಕಲಾವಿದ್ರ ಜೀವನ ಮಾಡೋಕ್ಕೆ ನಾ ರೀ. ನೀವು ನಮ್ಮ ಅಣ್ಣಂದು ಯಾಕೆ ವಿಚಾರ ಮಾಡತ್ತೀರಿ? ಅದು ಏನೇ ಬರಲಿ ಏನೇ ಇರಲಿ ನಾ ಫೇಸ್ ಮಾಡೋಕೆ ರೆಡಿ ಇದ್ದೀನಿ ರೀ. ಮತ್ತು ನೀವು ಯಾಕೆ ಇಷ್ಟು ವಿಚಾರ ಮಾಡ್ತಾ ಇದ್ದೀರಿ? ಅಂದ್ರೆ ನಿಮ್ಮ ಅಣ್ಣ ಕಲಾವಿದ್ರಂದ್ರೆ ಬೈತಾರಂತ ಹೇಳಿದ್ರಲ್ಲ, ಅದಕ್ಕೆ ನಿಮಗೆ ನಾವು ಒಪ್ಕೊಂಡು ಮದುವೆ ಆದ್ನಿ ನಾಳೆ ಏನಾದರೂ ಪ್ರಾಬ್ಲಮ್ ಮಾಡಿದ್ರಂತ ಅದಕ್ಕೆ ನಾವು ವಿಚಾರ ಮಾಡಾಕತ್ತಿದ್ದೀನಿ ರೀ. ನಾನು ಯಾಕ್ರಿ ಹೇಳ್ರಿ, ಇಷ್ಟೇನು ವಿಚಾರ ಮಾಡತ್ತೀರಿ? ನೋಡ್ರಿ, ಅದೆಲ್ಲ ನನಗೇನೂ ಗೊತ್ತಿಲ್ಲ ರೀ. ನೀವು ಮದುವೆ ಮಾಡ್ಕೊಳಕ್ಕೆ ಒಪ್ಲೇಬೇಕ್ರಿ. ಇಲ್ಲ ಅಂತಂತಂದ್ರೆ ನಾನು ಇಲ್ಲೇ ಸುಸೈಡ್ ಮಾಡ್ಕೋತೇನೆ ರೀ. ಏನಾರ ಇಲ್ರಿ, ನಿಮ್ಮ ಜೊತೆ 4 ದಿವಸ ಬದುಕ್ತೀನಿಲ್ಲ ರೀ, ಅಷ್ಟ ನನಗೆ ಸಾಕ್ರಿ. ನೀವು ಒಪ್ಪಲೇಬೇಕಂತಂದ್ರೆ ಒಪ್ಪಲೇಬೇಕ್ರಿ. ಜಗತ್ತಿನಾಗ ಒಬ್ಬ ಹೆಣ್ಣು ಮಗಳ ಮನಸ್ಸಿನಾಗ ಇಂಥ ಮನಸ್ಸು ಇರ್ತದ್ರಿ, ನಾ ಅನ್ಕೊಂಡಿದ್ದಿಲ್ಲ ರೀ. ಆಯ್ತು ರೀ, ಜಗತ್ತಿನಾಗ ಕಲಾವಿದರನ್ನ ಇಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದು ಇವತ್ತು ನಿಮ್ಮಿಂದನೇ ತಿಳಿತ್ರಿ. ನಿಮ್ಮ ಅಣ್ಣಾಗ ಹೇಳಿ ನಾನು ಮದುವೆ ಆಗ್ತೀನಿ ಅಂದ್ರಲ್ಲ, ನಾನು ನಿಮ್ಮಂಥವ್ರನ್ನ ಮದುವೆ ಆಗಾಕ ನನ್ನ ಪೂರ್ವ ಜನ್ಮದ ಪುಣ್ಯ ರೀ. ಆಗ್ತೀನಿ ರೀ, ಮದುವೆ ಆಗ್ತೀನಿ ರೀ. ತಂಗಿ ಏನು ಮಾಡಕತ್ತಿ? ಯಾರಿವ? ಅನ್ನೋದು ಇವರು ನನ್ನ ಮದುವೆ ಆಗೋರು ಅಣ್ಣ. ಇವ ನಿನ್ನ ಮದುವೆ ಆಗವ? ಏಯ್ ಅವ ಏನಲ್ಲಿ ನನ್ನ ತಂಗಿನ ನೀನು ಮದುವೆ ಆಗ್ತೀಯ? ಏನಲ್ಲಿ ನನ್ನ ತಂಗಿನ ಮದುವೆ ಆಗಕ್ಕೆ ಆಕಿ ತಲೆ ಅಂಥದ್ದು ಏನು ಕೆಡಿಸಿಲಿ? ಆಕಿನ ಮದುವೆ ಆಗ್ತೀನಿ ಅಂತ ಇಲ್ಲ, ಅಂಥ ಕೆಲಸ ಏನು ಮಾಡ್ತಿಲ್ಲ ನೀ? ನೀನು ನಾವೊಬ್ಬ ರಂಗಭೂಮಿ ಕಲಾವಿದ್ರಿ. ನೀನು ರಂಗಭೂಮಿ ಕಲಾವಿದ? ಅಣ್ಣ,
ಕಲಾವಿದ್ರಂದ್ರ ಯಾಕೆ ಇಷ್ಟ ಕೋಪ ನಿಂಗ? ನೋಡಣ್ಣ, ನಾನು ಲಾಸ್ಟ್ ಹೇಳ್ತಾ ಇದ್ದೀನಿ, ನಾನು ಆದ್ರೆ ಮದ್ವೆ ಅವ್ರನ್ನೇ ಆಗೋದು, ಇಲ್ಲಂತಂದ್ರೆ ಮದ್ವೆನೇ ಆಗಲ್ಲ. ನಾ ಹೇಳಿನಿಲ್ರಿ ಮೇಡಮರ, ಈ ಪ್ರಪಂಚದಾಗ ಕಲಾವಿದ್ರ ಅಂದ್ರೆ ಹಿಂಗೆ ಮಾಡ್ತಾರ್ರಿ. ಬ್ಯಾಡ್ರಿ, ನಿಮ್ಮ ದಾರಿ ನಿಮಗೆ ನಮ್ಮ ಕಲಾವಿದ್ರ ಜೀವನ ಇಷ್ಟ ಅನ್ನೋದು ಗೊತ್ತಾಯ್ತು. ಹೋಗ್ರಿ ಹೋಗ್ರಿ. ನೋಡು ಮಗ ಮಾಡೋದೆಲ್ಲ ಮಾಡಿ ಮತ್ತೆ ಯಾರು ನಿಂಗೆ ಹೆಂಗೆ ನಾಟಕ ಮಾಡಕತ್ತಾನ? ರೀ, ಇಷ್ಟೊತ್ನ ಇಷ್ಟೆಲ್ಲ ಹೇಳಿನು ಮತ್ತೆ ನೀವು ಅದ ಹೇಳ್ತೀರಿ ನನಗ? ನಾನು ಆದ್ರ ನಿಮ್ಮನ್ನ ಮದ್ವೆ ಆಗೋದ್ರಿ, ಇಲ್ಲ ಅಂತಂದ್ರೆ ನಾನು ಮದ್ವೆನೇ ಆಗೋದಿಲ್ಲ ರೀ. ನೋಡ್ರಿ, ನಾನು ನಿಮಗೆ ಒಂದ ಮಾತು ಎಷ್ಟು ಸಲ ಹೇಳೋದ್ರಿ, ನಾನು ಆಗನೇ ಹೇಳಿದೇನ್ರಿ ನಿಮಗೆ, ನಾ ಆದ್ರ ಮದ್ವೆ ನಿಮ್ಮನ್ನ ಆಗೋದ್ರಿ. ನಮ್ಮ ಅಣ್ಣನ ವಿರುದ್ಧ ಹಾಕೊಂಡಾದ್ರೂ ನಾನು ಮದ್ವೆ ಆಗೇ ಆಗ್ತೀನಿ ರೀ. ಇದು ನನ್ನ ಫೈನಲ್ ಡಿಸಿಷನ್ ರೀ. ನೀವು ಹೇಳಕತ್ತೀರಿ, ಆದ್ರೆ ಕಲಾವಿದರಿಗೆ ನನಗೊಂದು ಅರ್ಥ ಆಗೋದು ಬಿಡ್ರಿ. ಲೇ ಕೈ ಏನು ಮಾಡ್ತಿಲ್ಲ ಮಗನ, ಕೈ ಏನು ಮಾಡ್ತಿ? ಏನ ತಂಗಿ ಇವನು ಮದುವೆ ಆಗ್ತೀನಿ ಅಂತಿಲ್ಲ, ಅವನ ಅಂತಸ್ತೇನು ನಮ್ಮ ಅಂತಸ್ತೇನು? ಅಲ್ಲ ಅನ್ನ ಇಲ್ಲಿ ನಿಂತೀನಿ, ನನ್ನ ಎದುರಿಗೆ ಮದುವೆ ಆಗ್ತೀನಿ ಅಂತ ಹೇಳಕತ್ತಿಯಲ್ಲ. ಮಗನ ಇದ ನನ್ನ ತಂಗಿಗೆ ಭೇಟಿಯಾಗಿ ಇನ್ನೊಮ್ಮೆ ಏನಾರ ನನ್ನ ತಂಗಿ ಸುದ್ದಿಗೆ ಬಂದೆ ಅಂದ್ರೆ ಮಗನ ಹೆಣಾನ ಹೊರ್ತೀನಿ. ಅಡ್ಯಾ ನಿಮ್ಮ ಅವನು ನಡಿಯಲ್ಲ, ಪ್ರೀತಿ ಮಾಡ್ತಾಳಂತ, ಪ್ರೀತಿ ಬಂಗಾರದಂತ ಮನಿ ಬಿಟ್ಟು ಈ ಮಗನ ಬೆನ್ನ ಹತ್ತಾಳ. ಮಗ ನಾಟಕ ಮಾಡ್ತಾನಂತ ಈಕೆ ಅವನ ಬೆನ್ನ ಹತ್ತಾಳ. ಬಾ ಮನೆಗೆ. ಕಲಾವಿದನ ಜೀವನ ಇಷ್ಟ. ಕಲಾವಿದನ ಹೃದಯದೊಳಗೆ 10 ವಿಚಾರಗಳಿದ್ರು, ಎಷ್ಟು ನೋವಿದ್ರು ಎಲ್ಲವನ್ನು ಮರೆತು ಮುಂದೆ ಕೂತು ಜನರನ್ನು ನಗಿಸ್ತೀವಿ, ಮುಂದೆ ಕೂತು ಜನರನ್ನು ಅಳಿಸ್ತೀವಿ. ಆದರೆ ಕಲಾವಿದನ ನೋವು ಯಾರಿಗೆ ಅರ್ಥ ಆಗೋದಿಲ್ಲ. ಕಲಾವಿದನ ಜೀವನನೇ ಇಷ್ಟ. ಪಡೆದಿಂದ ನಮ್ಮ ಜೀವನ ಒಂಥರ ಬೇರೆನೇ ಇರ್ತೈತಿ, ಪಡೆದ ಮುಂದೆ ಬಂದಾಗ ಒಂಥರ ಜೀವನನೇ ಬೇರೆ ಇರ್ತೈತಿ. ನೋಡು, ಇವತ್ತೊಂದು ಹುಡುಗಿ ಬತ್ತು, ಪ್ರೀತಿ ಮಾಡ್ತಾನೆ ಹತ್ತು, ಅವ್ರ ಅನ್ನ ಬಂದ ಕರ್ಕೊಂಡು ಹೋದ. ಇಷ್ಟ ಕಲಾವಿದನ ಜೀವನ. ಹೇ ಭಗವಂತ, ಕಲಾವಿದರಿಗೆ ಪ್ರೀತಿ ಪ್ರೇಮ ಅನ್ನೋದ ತೋರಿಸ್ಬೇಡಪ್ಪ. ಕಲೆಯನ್ನು ನಿನ್ನ ಜೀವನ ನಮ್ಮ ಜೀವನ ಇರುವವರೆಗೂ ಕಲೆಯನ್ನು ಇನ್ನೊಬ್ಬರಿಗೋಸ್ಕರ ಮುಡುಪಾಗಿಟ್ಟು ಜೀವನ ಮಾಡ್ತೀನಿ, ಇಷ್ಟ ನಿನ್ನಲ್ಲಿ ಕೇಳ್ಕೊಳ್ಳೋದು. ಬೇಡಪ್ಪ, ನನಗೆ ಯಾವ ಪ್ರೀತಿನೂ ಬೇಡ, ಪ್ರೇಮನೂ ಬೇಡ, ಕಲೆ ಅನ್ನೋದು ಸಾಕು ಭಗವಂತ.